ಮನುಷ್ಯರು ವರ್ಷ್ಟು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ವರ್ಷ್ಟು ಅಂತ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ಫೇಮ್ಗೋಸ್ಕರ ಒಂದು ಪ್ರಾಣಿ ಬಲಿ ತಗೊಂಡ ಕತೆ ಗೊತ್ತಾ? ಹೇಳ್ತೀನಿ ಬನ್ನಿ. ಕುದುರೆಮುಖ ಅನ್ನೋ ಊರಲ್ಲಿ ಸುಮಾರು ವರ್ಷದಿಂದ ಮೈನಿಂಗ್ ಆಗ್ತಾ ಇರುತ್ತೆ, ಮತ್ತೆ ಸುಮಾರು 25,000 ಜನ ವಾಸ ಆಗಿರ್ತಾರೆ. ಕಾಡ್ ನಾಶ ಆಗುತ್ತೆ ಅಂತ ಪಶ್ಚಿಮ ಘಟ್ಟದಲ್ಲಿ ಮೈನಿಂಗ್ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಆಗುತ್ತೆ, ಕಂಪ್ನಿ ಕ್ಲೋಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅಲ್ಲಿ ಜನ ಎಲ್ಲ ವಲಸೆ ಹೋಗ್ತಾರೆ. ಆದ್ರೆ ಅಲ್ಲೇ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ ರೂಬಿನ್ ತನ್ನ ಪ್ರಾಣಿಗಳಿಗೋಸ್ಕರ ಎಲ್ಲೂ ಹೋಗದೆ ಅಲ್ಲೇ ಶೆಡ್ ಮಾಡ್ಕೊಂಡು ಉಳ್ಕೋತಾರೆ. ಸುಮಾರು ಒಂದು 30-40 ನಾಯಿಗಳು, ಬೆಕ್ಕಳು ಮತ್ತೆ ಅವ್ರ ಗುಂಪಲ್ಲಿ ಒಂದು ಕಾಡಂದಿ ಕೂಡ ಸೇರ್ಕೊಂಡಿರುತ್ತೆ. ಹೀಗೆ ಕುದುರೆಮುಖ ಊರ್ ನೋಡಕ್ ಹೋಗಿದ್ ಬ್ಲಾಗರ್ಸ್ ಇವ್ರ ಕತೆ ಗೊತ್ತಾಗಿ ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ. ಆದ್ರೆ ಅಲ್ಲೇ ಇದ್ದ ಲೋಕಲ್ಸ್ ಈ ಹಂದಿ ಬಗ್ಗೆ ಗೊತ್ತಾಗಿ ರೂಬಿನ್ ಗೊತ್ತಾಗದೆ ಇರೋಂಗೆ ಹಂದಿನ ಹಂಟ್ ಮಾಡಿ ಸಾಯಿಸ್ತಾರೆ. ಅದು ಹಂದಿ ಬರ್ತಿತ್ತಲ್ಲ, ಎಲ್ಲಿ ಬಂದಿಲ್ವಾ ಇನ್ನ? ಇಲ್ಲ, ಅದು ಯಾರು ಹೊಡೆದ್ಬಿಟ್ರಾ? ಪಾಪ ಯಾವುದೇ ಮನುಷ್ಯನ ಸವಾಸ ಇಲ್ದಿರೋ ರೂಬಿನ್ ತನ್ನ 10 ವರ್ಷದ ಒಡನಾಟದ ಕಾಡಂದಿನ ಕಳ್ಕೊತಾರೆ. ನೋಡಿ ಈ ಸೋಷಿಯಲ್ ಮೀಡಿಯಾ ಫೇಮ್ ಇಂದ ಏನೆಲ್ಲ ಆಯ್ತು ಅಂತ. ಪಾಪ ಈ ರೂಬಿನ್ ಅವ್ರ ಕತೆ ಹೆಂಗಾಯ್ತು ಅಂದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗ ಆಯ್ತು. ಅವ್ರು ಅವತ್ತೇ ಆ ಬ್ಲಾಗರ್ಸ್ಗೆ ಬೈತ್ ಕಳ್ಸಿದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೇನೋ. ಅವರು ಏನೋ ಸಪೋರ್ಟ್ ಮಾಡೋದಕ್ಕೆ ಹೋದ್ರು, ಅದ್ ಕೊನೆಗೆ ಅವ್ರಿಗೇನೆ ಮುಳ್ಳಾಯ್ತು. ಕಂಟೆಂಟ್ ಮಾಡಿ ಜೀವನ ಹಾಳು ಮಾಡಬೇಡಿ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.